ವಿಶೇಷ ಏನಂತ ಕೇಳಿದರೆ ಇಲ್ಲಿ ಒಂದು ಬಯಕೆ ಪೂಜೆ ಒಂದು ಆಗ್ತದೆ. ಅದು ಏನಂತ ಕೇಳಿದರೆ ಈ 3 ದೇವಿಗಳಿಗೆ ಮಲ್ಲಿಗೆಯ ಸೀರೆಯನ್ನು ಹಾಕ್ತಾರೆ. ಅದು ಎಲ್ಲಿಯೂ ಕೂಡ ಇಲ್ಲ. ಇದು ಮಣ್ಣಿನ ವಿಗ್ರಹ. ಕಲಿಯುಗದಲ್ಲಿ ಏನು ಹೇಳ್ತಂದರೆ ಮಣ್ಣಿನ ವಿಗ್ರಹ ಶಕ್ತಿ ಜಾಸ್ತಿ ಅಂತ. ಇತಿಹಾಸ ಅಂದರೆ ಧರ್ಮಸ್ಥಳದಿಂದ ಬಂದಂಥ ಈ ಪಂಜುರ್ಲಿ, ಧರ್ಮಸ್ಥಳಕ್ಕೆ ಕುಡಿಮರದಿಂದ ಬಂದಂಥ ಪಂಜುರ್ಲಿ ಇದು. ನಮಸ್ತೆ ಫ್ರೆಂಡ್ಸ್, ಇವತ್ತಂತೂ ನಾವು ತುಂಬಾನೇ ವಿಶೇಷವಾದ ದೇವಸ್ಥಾನಕ್ಕೆ ಬಂದಿದ್ದೇವೆ. ದೇವಸ್ಥಾನ ನೋಡಿ ರೋಡ್ ಸೈಡಲ್ಲೇ ಇದೆ, ತುಂಬ ವೆಹಿಕಲ್ಸ್ ಆ ಕಡೆ ಈ ಕಡೆ ಹೋಗ್ತಾ ಇರ್ತದೆ. ನೋಡಿ ನಮ್ಮ ದೇವಸ್ಥಾನ ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಶಂಭುಕಲ್ ಶ್ರೀ ವೀರಭದ್ರ ದುರ್ಗಾ ಪರಮೇಶ್ವರಿ ಗಣಪತಿ ಮಹಾಕಾಳಿ ಪಂಜುರ್ಲಿ ದೇವಸ್ಥಾನ. ಇಲ್ಲಿ ದೇವರು ಹಾಗೆ ದೈವಗಳ ಸಾನ್ನಿಧ್ಯ ಇದೆ, ತುಂಬಾನೇ ವಿಶಿಷ್ಟವಾಗಿದೆ. ಈ ದೇವಸ್ಥಾನ ಇರುವಂತಹದ್ದು ಉಡುಪಿಯಿಂದ ಸುಮಾರು 3 ಕಿಲೋಮೀಟರ್ ದೂರ ಉದ್ಯಾವರದಲ್ಲಿದೆ. ಇಲ್ಲಿ ದೇವರ ದರ್ಶನ ಮಾಡಿಕೊಂಡು ಹೆಚ್ಚಿನ ವಿವರಗಳನ್ನು ತಿಳಿದುಕೊಳ್ಳುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಸುಮಾರು 7 ಅಡಿ ಎತ್ತರ ಇರುವ ಸಾವಿತ್ರಿ, ಗಾಯತ್ರಿ, ಸರಸ್ವತಿ ದೇವರ ವಿಗ್ರಹಗಳನ್ನು ನೋಡಿ. ಮೃಣ್ಮಯ ಮೂರ್ತಿಗಳಂತ ಹೇಳ್ಬೋದು. ಮಣ್ಣಿನಿಂದ ಮಾಡಲ್ಪಟ್ಟಂತಹ ಮೂರ್ತಿ ತುಂಬಾನೇ ವಿಶೇಷವಾಗಿದೆ. ನಮಗೆ ಎಡಗಡೆಗೆ 12 ಕೈಗಳಿರುವಂತಹ ವೀರಭದ್ರ ದೇವರ ಮರದ ಮೂರ್ತಿ ಕೂಡ ಕಾಣಲಿಕ್ಕೆ ಸಿಗ್ತದೆ. ಹಾಗೆ ಬಲಗಡೆಗೆ ಶಿಲಾಮಯವಾದ ಗಣಪತಿ ದೇವರ ವಿಗ್ರಹ ಕೂಡ ಕಾಣಲಿಕ್ಕೆ ಸಿಗ್ತದೆ. ಇಷ್ಟು ದೇವರುಗಳ ಸಾನ್ನಿಧ್ಯ ನಮಗೆ ಬೇರೆ ಎಲ್ಲೂ ಕಾಣಲಿಕ್ಕೆ ಸಿಗುವುದಿಲ್ಲ. ನಮ್ಮ ಉಡುಪಿಯಲ್ಲಂತೂ ಈ ಥರ ಮಣ್ಣಿನ ಮೂರ್ತಿಗಳು ನಮಗೆ ಕಾಣಲಿಕ್ಕೆ ಸಿಗೋದಂತೂ ತುಂಬಾನೇ ಕಡಿಮೆ. ಇಲ್ಲಿ ಉಡುಪಿಯಲ್ಲಿ ಇಲ್ಲಿ ಬಿಟ್ಟರೆ ನೆಕ್ಸ್ಟ್ ದಕ್ಷಿಣ ಕನ್ನಡದಲ್ಲಿ ಕೊಳಲಿಯಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ತುಂಬಾನೇ ವಿಶೇಷವಾದ ದೇವಸ್ಥಾನ ಅಂತಲೇ ಹೇಳ್ಬೋದು. ನಮ್ಮ 2018ರಲ್ಲಿ ಬ್ರಹ್ಮಕಲಶ ಆಗೋ ಹೊತ್ತಿಗೆ ಇಲ್ಲಿ ಕೆಳಗಡೆ ಫುಲ್ ಮಣ್ಣಿನಿಂದ ಇತ್ತಂತೆ. ಮಣ್ಣಿದ್ದೆಲ್ಲ ತೆಗೆದು ನಂತರ ಶಿಲಾಮಯ ಮಾಡಿದ್ದಾರೆ. ಹಾಗೆಯೇ ಇಲ್ಲೆಲ್ಲ ಮೊದಲಿದ್ದೇ ಇಟ್ಟಿದ್ದಾರೆ, ತೆಗಿಲಿಲ್ಲ ಇವರು. ನೋಡಿ ಕಲ್ಲಿದ್ದು ದೊಡ್ಡ ದೊಡ್ಡ ಪೀಸ್ ಕಾಣ್ತದೆ ನೋಡಿ, ಅಂದರೆ ಗ್ಯಾಪ್ ಕಾಣ್ತದೆ ನಮಗೆ. ಅಂದರೆ ಹಿಂದೆ ಇದ್ದಂತಹ ಗರ್ಭಗುಡಿಯನ್ನು ಅವರು ತೆಗಿಲಿಲ್ಲ, ಹಾಗೆ ಇಟ್ಟಿದ್ದಾರೆ. ನಂತರ ಎಲ್ಲ ಹೊಸದಾಗಿ ಮಾಡ್ಕೊಂಡು ಹೋಗಿದ್ದಾರೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ನಮ್ಮದು ಬ್ರಹ್ಮಕಲಶ ಆಗಿ ಒಂದು 5 ವರ್ಷ ಆದರೂ ಕೂಡ ತುಂಬ ಹೊಸದರಂತೆಯೇ ಕಾಣ್ತಾ ಇದೆ. ಕಲಿಯುಗದಲ್ಲಿ ಏನು ಹೇಳ್ತಂದರೆ ಮಣ್ಣಿನ ವಿಗ್ರಹ ಶಕ್ತಿ ಜಾಸ್ತಿ ಅಂತ. ಎಲ್ಲಿ ಮಣ್ಣಿನ ವಿಗ್ರಹ ಅಲ್ಲಿ ಶೀಘ್ರದಲ್ಲಿ ನಾವು ಬೇಡಿಕೆಯನ್ನು ಈಡೇರ್ತದೆ. ಅದೇ ರೀತಿ ಇರುವುದು 2 ಅಲ್ಲಿ ಕೊಳಲಿ, ಇಲ್ಲಿ ಶಂಭುಕಲ್. ಇದಕ್ಕೆ ಭಕ್ತಾದಿಗಳು ಸಾವಿರಾರು ಜನ ಇದ್ದಾರೆ. ನಾನು ನಂಬಿಕೊಂಡು ನಂಬುವರು. ವರ್ಷಕ್ಕೊಮ್ಮೆ ಆದರೂ ಬರಲೇಬೇಕು, ಬಂದೇ ಬರ್ತಾರೆ. ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ವಸಂತ ಮಂಟಪ ನೋಡಿ, ತುಂಬಾ ದೊಡ್ಡದಾಗಿ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಉತ್ಸವ ಸಮಯದಲ್ಲಿ ವಿಶೇಷವಾಗಿ ಪೂಜೆಗಳೆಲ್ಲ ನಡೀತದೆ. ತುಂಬ ಹಳೆಯ ಕಾಲದ ಶಿಲಾಶಾಸನಗಳೆಲ್ಲ ನೋಡಿ. ನಿಮಗೆ ಬರೆದಿದ್ದೆಲ್ಲ ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ, ಅಳಿಸೋದಾಗಿದೆ. ಆದರೆ ಕೂಡ ಅದನ್ನು ಚೆನ್ನಾಗಿ ರಕ್ಷಣೆ ಮಾಡಿ ಇಟ್ಟಿದ್ದಾರೆ. ಎಷ್ಟಿದೆ ನೋಡಿ, ತುಂಬ ಹಳೆಯ ಕಾಲದಂತ ಹೇಳಿ ನಮಗೆ ನೋಡಿದ ಕೂಡಲೇ ಗೊತ್ತಾಗ್ತದೆ. ಈ ದೇವಸ್ಥಾನದ ಇತಿಹಾಸ ತುಂಬಾನೇ ರೋಚಕವಾಗಿದೆ. ಅದೇನಂತ ಹೇಳಿ ನೋಡೋದಾದರೆ, ಮೃಕಂಡ ಋಷಿಯ ಮಗನಾದ ಮಾರ್ಕಂಡೇಯ ಅವನು ಮಹಾದೇವನ ವರದಿಂದ ಹುಟ್ಟಿದವನಾಗಿರ್ತಾನೆ. ಅವನಿಗೆ 16ನೇ ವಯಸ್ಸಿಗೆ ಮೃತ್ಯುಕಂಟಕ ಇರ್ತದೆ. ಆವಾಗ ಮಾರ್ಕಂಡೇಯ ಏನು ಮಾಡ್ತಾನೆ ಅಂತ ಹೇಳಿದರೆ, ಕಠಿಣ ತಪಸ್ಸು ಮಾಡ್ತಾನೆ ಮಹಾದೇವನಿಗೆ. ತಪಸ್ಸು ಮಾಡಿ ಒಲಿಸ್ತಾನೆ ಕೂಡ. ಒಲಿಸಿಕೊಂಡಾದ ನಂತರ ಮಹಾದೇವ ಹೇಳ್ತಾನೆ, ನೀನು ಸಾತ್ವಿಕ, ತಾಮಸ, ರಾಜಸ ಗುಣ ಹೊಂದಿರುವ ದುರ್ಗಾದೇವಿಯನ್ನು ತಪಸ್ಸು ಮಾಡಿ ಒಲಿಸಿಕೊಳ್ಳು, ಆವಾಗ ನೀನು ಮೃತ್ಯುಕಂಟಕದಿಂದ ಪಾರಾಗ್ತೀಯ ಅಂತ ಹೇಳಿ. ನಂತರ ಹಾಗೆ ಮಾಡ್ತಾನೆ ಅವನು. ಮಾಡಿದ ನಂತರ ಪಾರ್ವತಿ ದೇವಿ ಮೃತ್ಯುಕಂಟಕದಿಂದ ಅವನನ್ನು ಪಾರು ಮಾಡ್ತಾನೆ. ಅದು ವೀರಭದ್ರ ಹಾಗೆಯೇ ಭೂತ ಗಣಾದಿಗಳನ್ನೆಲ್ಲ ಸೇರಿಸಿಕೊಂಡು
ಇವನ ಮೃತ್ಯುಕಂಟಕದಿಂದ ಪಾರು ಮಾಡ್ತಾಳೆ. ಹಾಗೆಯೇ ಇಲ್ಲಿ ಸಾರಸ್ವತ ವನ ಇದೆ, ಅಲ್ಲೇ ಭೂತ ಗಣಾದಿಗಳನ್ನೆಲ್ಲ ನೆಲೆ ನಿಲ್ಲುವಂತೆ ಮಾಡಿ ಭಕ್ತರ ಕಷ್ಟಗಳನ್ನು ನಿವಾರಿಸುವಂತೆ ಮಹಾದೇವನ ಅಪ್ಪಣೆ ಆಗ್ತದೆ. ಹಾಗೆಯೇ ಇಲ್ಲಿ ಒಳಗಡೆ 3 ದೇವರುಗಳಾದ ಸರಸ್ವತಿ, ಸಾವಿತ್ರಿ, ಗಾಯತ್ರಿ ನೆಲೆ ನಿಲ್ಲುವಂತೆ ಮಹಾದೇವನ ಅಪ್ಪಣೆ ಆಗ್ತದೆ. ಹಾಗೆಯೇ ಅಲ್ಲಿ ವೀರಭದ್ರ ದೇವರು ಹಾಗೆ ಗಣಪತಿ ದೇವರು, ಮಹಾಕಾಳಿ ದೇವರು ಕೂಡ ಅಲ್ಲೇ ನೆಲೆ ನಿಲ್ತಾರೆ. ಹಾಗೆ ಈಗಲೂ ಕೂಡ ಭಕ್ತರ ಕಷ್ಟಗಳನ್ನು ನಿವಾರಿಸಿಕೊಂಡು ಬರ್ತಾ ಇದ್ದಾರೆ. ಈ ದೇವಸ್ಥಾನದ ವಿಶೇಷ ಏನಂತ ಹೇಳಿದರೆ, ಮಾರ್ಕಂಡೇಯರು ಸ್ಥಾಪಿಸಿದಂತಹ ತ್ರಿಶಕ್ತಿಗಳು ಸರಸ್ವತಿ, ಸಾವಿತ್ರಿ, ಗಾಯತ್ರಿ, ಹಾಗೆಯೇ ಒಳಗಡೆ ಇರುವಂತಹ ಗಣಪತಿ, ವೀರಭದ್ರ, ಹಾಗೆ ಹೊರಗಡೆ ಮಹಾಕಾಳಿ, ಪಂಜುರ್ಲಿ ದೈವ, ಉತ್ತರಕ್ಕೆ, ಪಶ್ಚಿಮ, ಪೂರ್ವ ಹಾಗೆ ದಕ್ಷಿಣಕ್ಕೆ ಮುಖ ಮಾಡಿ ನಿಂತಹ ದೇವರುಗಳು ಹಾಗೆ ದೈವಗಳ ಸಾನ್ನಿಧ್ಯ ನಿಮಗೆ ಬೇರೆಲ್ಲೂ ಕಾಣಲಿಕ್ಕೆ ಸಿಗುವುದಿಲ್ಲ. ಇಲ್ಲಿ ಮತ್ತೊಂದು ವಿಶೇಷ ಏನಂತ ಹೇಳಿದರೆ, ಇಲ್ಲಿ ಎಲ್ಲ ಆಚರಣೆಗಳು ಕೂಡ ಮಾಡಲ್ಪಡ್ತದೆ ಅಂತ ಹೇಳಿದರೆ, ಇಲ್ಲಿ ಕೃಷ್ಣ ಜನ್ಮಾಷ್ಟಮಿ ಆಗಿರ್ಬೋದು, ನವರಾತ್ರಿ ಉತ್ಸವ, ದೀಪಾವಳಿ, ಚೌತಿ, ಹೀಗೆ ಎಲ್ಲ ಆಚರಣೆಗಳನ್ನು ಇಲ್ಲಿ ಚಾಚು ತಪ್ಪದೆ ಮಾಡ್ತಾರೆ. ಇಲ್ಲಿ ನಿತ್ಯ ಪೂಜೆ ನಡೀತದೆ. ಹಾಗೆಯೇ ವಿಶೇಷವಾಗಿ ನವರಾತ್ರಿಯಂದು ಇಲ್ಲಿ ವಿಶೇಷವಾಗಿ ಚಂಡಿಕೋಮ ಪೂಜಾದಿಗಳೆಲ್ಲ ನಡೀತದೆ. ಇಲ್ಲಿ ದೇವರಿಗೆ ವಿಶೇಷವಾದ ಸೇವೆ ಅಂತ ಹೇಳಿದರೆ ಚಂಡಿಕೋಮ ಅಂತಲೇ ಹೇಳ್ಬೋದು. ಬೇರೆ ಸಮಾರಾಧನೆ ಎಲ್ಲ ನಡೀತದೆ ಇಲ್ಲಿ. ಈ ದೇವಸ್ಥಾನಕ್ಕೆ ಇನ್ನೊಂದು ವಿಶೇಷತೆ ಏನೆಂದರೆ, ಇಲ್ಲಿ ಹಲವಾರು ಕಾರ್ಯಕ್ರಮಗಳು ಉಂಟಲ್ಲ, ಇದು ಎಲ್ಲಿಯೂ ಇಲ್ಲ. ಇಲ್ಲಿ ಮಾತ್ರ ಇಲ್ಲಿಗೆ ಅಂತ ಮಾಡಿಟ್ಟದ್ದು ಹಿಂದಿನವರು. ಯಾಕೆಂದರೆ ಒಂದು ಊರ ಬಲಿ ಅಂತ ಉಂಟು, ಜಾತ್ರೆಯ ಮರುದಿನ ಇದು ಮಹಾಕಾಳಿ ಇಡೀ ಊರಿಗೆ ಹೋಗೋದು, ಊರಿಗೆ ಹೋಗಿ ಬಲಿ ಹಾಕಬೇಕು. ಇದು ಎಲ್ಲಿಯೂ ಇಲ್ಲ, ಎಲ್ಲಿ ಕಾರ್ಯಕ್ರಮ ಇಲ್ಲ. ಆಯಿತು. ಆಮೇಲೆ ಉತ್ಸವದ ದಿನ ಮಹಾಕಾಳಿ ಕೋಲ ಹೊರಗಡೆ, ಇಲ್ಲಿ ಎದುರುಗಡೆ. ಆಮೇಲೆ ಮರುದಿನ ಪಂಜುಳ್ಳಿ ಕೋಲ, 2 ದಿನ 2 ಕೋಲ ಉಂಟು. ಇದಕ್ಕೆ ಭಕ್ತರು ಹಲವಾರು ಸಾವಿರಾರು ಜನ ಬರ್ತಾರೆ. ಇಲ್ಲಿ ಬೆಳಿಗ್ಗೆಯಿಂದ ಸಂಜೆಯ ತನಕ ಇಲ್ಲಿ ಜನರಿಗೆ ಓಡಾಡೋದಕ್ಕೆ ರಾತ್ರಿ ಆಗಲಿ. ಇಲ್ಲಿ ಇನ್ನೊಂದು ವಿಶೇಷತೆ ಏನೆಂದರೆ, ಜಾತ್ರೆ ಉತ್ಸವ ದಿನ ಬೆಳಿಗ್ಗೆ ಇಲ್ಲಿ ಬಾಗಿಲು ತೆಗೆದರೆ ಮರುದಿನ ರಾತ್ರಿ ಬಾಗಿಲು ಹಾಕೋದು, ಅದರ ಮುಂಚೆ ಬಾಗಿಲು ಹಾಕಲಿಕ್ಕಿಲ್ಲ. ನಾವು ಕಾಯಬೇಕು ಬೆಳಿಗ್ಗೆಯಿಂದ ರಾತ್ರಿ ಆಗಲು. ಅದು ಇಲ್ಲಿ ಇನ್ನೊಂದು ವಿಶೇಷತೆ. ಆಮೇಲೆ ಇಲ್ಲಿ ಪ್ರಸಾದ ಏನು ಅಂತ ಕೇಳ್ಬೋದು. ಪಂಚಕಜ್ಜಾಯ ಉಂಟು ಗಣಪತಿಗೆ. ಆಮೇಲೆ ಕೋಡುಬಳೆ, ಅದು ವೀರಭದ್ರನಿಗೋಸ್ಕರ ಮಾಡುವಂಥದ್ದು. ಜಾತ್ರೆ ದಿನ ಎಲ್ರಿಗೂ ಹಂಚಬೇಕು. ಜಾತ್ರೆ ಮುಗಿದ ಕೂಡಲೇ ರಾತ್ರಿಗೆ ಎಲ್ಲರಿಗೂ ಒಂದು ಹೆಡಿಗೆ ಒಡೆ ಮಾಡಿ ಎಲ್ರಿಗೂ ಅಂಟಿಬೇಕು. ನೋಡಿ, ಇದುವೇ ನಮ್ಮ ಸಾರಸ್ವತ ವನ. ಮಾರ್ಕಂಡೇಯರು ಇಲ್ಲೇ ತಪಸ್ಸು ಮಾಡಿ ದೇವರನ್ನು ಒಲಿಸಿಕೊಂಡಿರುವಂಥದ್ದು. ನೋಡಿ, ಅವರ ತಪಸ್ಸಿನ ಸಲುವಾಗಿ ಅವರ ಪಾದುಕೆಯನ್ನು ಇಟ್ಟು ಇಲ್ಲಿ ಪೂಜಿಸ್ತಾ ಇದ್ದಾರೆ. ನೋಡಿ, ಹಾಗೆಯೇ ಇಲ್ಲಿ ನಾಗದೇವರ ಕಲ್ಲನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಲ್ಲಿ ಮಾರ್ಕಂಡೇಯರ ಪಾದುಕೆ, ಹಾಗೆಯೇ ನಾಗದೇವರ ಕಲ್ಲು, ಹಾಗೆ ದೈವಗಳನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಏನಂತ ಹೇಳಿದರೆ, ಮೊದಲು ಫುಲ್ ಕಾಡೇ ಆಗಿತ್ತು. ಇದೇ ನಮ್ಮ ಸಾರಸ್ವತ ವನ ಅಂತ ಹೇಳಿದರೆ ಇದುವೇ. ಮೊದಲೆಲ್ಲ ಫುಲ್ ಅಲ್ಲಿ ತನಕ ಕೂಡ ಕಾಡಿತ್ತು. ಇವಾಗ ಅಲ್ಲಿ ಕಾಡೆಲ್ಲ ತೆಗೆದು ದೇವಸ್ಥಾನದ ಗುಡಿಯೆಲ್ಲ ಮಾಡಿದ್ದಾರೆ. ಪಂಚ ಶಕ್ತಿಗಳುಂಟು. ಏನಂತ ಹೇಳಿದರೆ, ಎಲ್ಲ ಸಾಮಾನ್ಯ ದೇವಸ್ಥಾನದಲ್ಲಿ ಒಂದು ಶಕ್ತಿ ಇರೋದು, ಒಂದ ಕಲ್ಲಿನ ವಿಗ್ರಹ ಅಥವಾ ಮಣ್ಣಿನ ವಿಗ್ರಹ, ಒಂದ ಮರದ ವಿಗ್ರಹ. ಇಲ್ಲಿ ಪಂಚ ದೈವೀ ಶಕ್ತಿಗಳುಂಟು. ಏನಂತ ಹೇಳಿದರೆ, ಈ ದೇವಸ್ಥಾನದಲ್ಲಿ ಒಂದು ಪಂಚಲೋಹದ್ದು ವಿಗ್ರಹ, ಮತ್ತೊಂದು ಮಣ್ಣಿನ ವಿಗ್ರಹ, ಮತ್ತು ರಕ್ತ ಚಂದನದಿಂದ ಮಾಡತಕ್ಕಂತಹ ಮಹಾ ವೀರಭದ್ರ ದೇವರು, ಹಾಗೆ ಕಲ್ಲಿನ ಅಂತ ಹೇಳಿದರೆ ಮಹಾಗಣಪತಿ ದೇವರು ಇಲ್ಲಿ ಈ ಕ್ಷೇತ್ರದಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತದೆ. ಹಾಗೆಯೇ ಈ ಕ್ಷೇತ್ರದಲ್ಲಿ ಮತ್ತೊಂದು ಏನಂತ ಕೇಳಿದರೆ, 3 ದೇವರುಗಳು, ಒಂದು ಗ್ರಾಮ ದೇವರಾದಂತಹ ಮಹಾಗಣಪತಿ ದೇವರು, ಹಾಗೂ ಈಶ್ವರ ದೇವರು, ಮತ್ತು ಹಾಗೆ ಲಕ್ಷ್ಮಿ ಇಲ್ಲಿ ನೆಲೆಸಿದ್ದಾರೆ. ಇದು ಯಾವ ಊರಿನಲ್ಲೂ ಕೂಡ ನಮಗೆ ನೋಡಲಿಕ್ಕೆ ಸಿಕ್ಕುವುದಿಲ್ಲ. ಅಣ್ಣಪ್ಪ ಪಂಜುರ್ಲಿ ದೈವದ ಸಾನ್ನಿಧ್ಯ ನೋಡಿ. ಮಹಾಕಾಳಿ ಅಮ್ಮನವರ ಸಾನ್ನಿಧ್ಯ ನೋಡಿ, ತುಂಬಾ ವಿಶೇಷವಾಗಿದೆ. ಇದು ಕೂಡ ಮಣ್ಣಿನಿಂದ ಮಾಡಲ್ಪಟ್ಟಂತಹ ಮೂರ್ತಿ. ಇತಿಹಾಸ ಅಂದರೆ ಧರ್ಮಸ್ಥಳದಿಂದ ಬಂದಂಥ ಈ ಪಂಜುರ್ಲಿ, ಧರ್ಮಸ್ಥಳಕ್ಕೆ ಕುಡಿಮರದಿಂದ ಬಂದಂಥ ಪಂಜುರ್ಲಿ ಇದು. ಆವಾಗ ಬರುವಾಗ ಕುಡಿಮರ ಇಲ್ಲೇ ಸ್ಟಕ್ ಆಯಿತು. ಸ್ಟಕ್ ಆದ ತಕ್ಷಣ ಅದೇ ಮುಂದೆ ಹೋಗಲಿಕ್ಕೆ ಕೇಳಲಿಲ್ಲ. ಆದರೆ ಬುಡದಲ್ಲಿ ಪಂಜುರ್ಲಿ ಕೂತಿದ್ದಾನೆ ಎಂಬ ಒಂದು ವಾಡಿಕೆ. ಆ ಕೂತಂಥ ಪಂಜುರ್ಲಿಯ ಮಹಾಕಾಳಿಯ ದೈವಸ್ಥಾನದ ಎದುರಲ್ಲಿ ಸ್ಥಾಪನೆ ಮಾಡಬೇಕಂತ ಒಂದು ವಿಚಾರ ಬಂತು. ಕಲಿಯುಗದಲ್ಲಿ ಮಣ್ಣಿನ ವಿಗ್ರಹ ಶಕ್ತಿ ಜಾಸ್ತಿ. ನೆಕ್ಸ್ಟ್ ಮರ, 3ನೇದಾಗಿ
ಕಲ್ಲು, ಶಿಲೆ, ಮಣ್ಣು, ಮರ, ಶಿಲೆ. ಮೊದಲನೇದಾಗಿ ಇಲ್ಲಿ ನೋಡಿ, ಇಲ್ಲಿ ಒಳಗಡೆ ಎಲ್ಲ ಮಣ್ಣು, ವೀರಭದ್ರ ಮರ, ಗಣಪತಿ ಶಿಲೆ, ಎಲ್ಲರೂ ಇದ್ದಾರೆ, ಎಲ್ಲ ಇದು ಸಹ ಉಂಟು. ಹಾಗೆ ಹೊರಗಡೆ ಮಹಾಕಾಳಿ ಮಣ್ಣು, ಪಂಜುರುಳಿ ಮರ, ಅಂದರೆ ಪ್ರತಿಯೊಬ್ಬರು ಎಲ್ಲ ಇದ್ದಾರೆ ಇಲ್ಲಿ. ಎಲ್ಲ ಇದುಂಟು, ಮರನೂ ಉಂಟು, ಮಣ್ಣು ಉಂಟು, ಶಿಲೆನೂ ಉಂಟು. ಪಂಜುರ್ಲಿ ಇದು ಸೇಮೆ ಪಂಜುರ್ಲಿ ಅಂತ, ಇದು ಧರ್ಮಸ್ಥಳದಿಂದ ಬಂದಂತಹ ಪಂಜುರ್ಲಿ. ಎಲ್ಲಿಯೂ ಕೂಡ ಹೀಗೆ ಇತಿಹಾಸ ಇಲ್ಲ. ಯಾಕೆಂದರೆ ಈ ಪಂಜುರ್ಲಿ ಎಲ್ಲ ಧರ್ಮಗಳನ್ನು, ಅಂದರೆ ಏನು ಧರ್ಮ ಉಂಟು ಅದನ್ನೆಲ್ಲ ನಡೆಸಿಕೊಂಡು ಬಂದಂತಹದ್ದು. ಯಾಕೆಂದರೆ ಇಲ್ಲಿಯ ತೀರ್ಪು ಮತ್ತು ಎಲ್ಲಿಯೂ ಕೂಡ ಹೋಗುವುದಿಲ್ಲ. ಇಲ್ಲಿ ತಗೊಂಡಂತಹ ತೀರ್ಪು ಇಲ್ಲಿಗೇ ಅದು ಪರಿಸಮಾಪ್ತಿ ಆಗಬೇಕು, ಹೊರಟು ಬೇರೆ ದಿಕ್ಕಿನಲ್ಲಿ ಕೇಳಿದರೆ ಅದು ಎಲ್ಲಿಯೂ ಕೂಡ ಆ ಫಲವನ್ನು ಕೊಡುವುದಿಲ್ಲ. ಅಂತಹ ಶಕ್ತಿ ಇರುವಂತಹ ಪಂಜುರ್ಲಿ ಕೂಡ ಇಲ್ಲಿ ನೆಲೆಸಿದ್ದಾನೆ. ಈ ದೇವಸ್ಥಾನ ತುಂಬಾನೇ ವಿಶೇಷವಾಗಿದೆ. ಉತ್ತರಕ್ಕೆ, ಪಶ್ಚಿಮ, ಪೂರ್ವ ಹಾಗೆ ದಕ್ಷಿಣಕ್ಕೆ ಮುಖ ಮಾಡಿ ನಿಂತಹ ದೇವರುಗಳು ಹಾಗೆ ದೈವಗಳ ಸಾನ್ನಿಧ್ಯ ನಿಮಗೆ ಬೇರೆಲ್ಲೂ ಕಾಣಲಿಕ್ಕೆ ಸಿಗುವುದಿಲ್ಲ. ತುಂಬಾನೇ ಕಾಣಿಕದ ಕ್ಷೇತ್ರ. ನೀವು ಕೂಡ ಭೇಟಿ ನೀಡಲಿಕ್ಕೆ ಆದರೆ ತಪ್ಪದೇ ಒಂದ್ಸಲ ಭೇಟಿ ಕೊಟ್ಟು ದೇವರ ದರ್ಶನವನ್ನು ಪಡೆದುಕೊಳ್ಳಿ. ಹಾಗೆ ನಿಮ್ಮ ಕಷ್ಟ ಕಾರ್ಪಣೆಗಳನ್ನು ದೂರ ಮಾಡಿಕೊಳ್ಳಿ. ಈ ದೇವಸ್ಥಾನ ಇರುವಂಥದ್ದು ಉಡುಪಿಯಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಈ ದೇವಸ್ಥಾನ ರೋಡ್ನ ಸೈಡಲ್ಲಿದೆ. ನಿಮಗೆ ಬರಲಿಕ್ಕೆಲ್ಲ ತುಂಬಾ ಸುಲಭ. ಇದರ ಎಕ್ಸಾಕ್ಟ್ ರೂಟ್ ಮ್ಯಾಪನ್ನು ನಮ್ಮ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಹಾಕಿರ್ತೇವೆ, ಅದನ್ನು ತಪ್ಪದೇ ಚೆಕ್ ಮಾಡಿಕೊಳ್ಳಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಾವು ನಿಮಗೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.